ಹಲೋ ಫ್ರೆಂಡ್ಸ್, ನಾನು ಪ್ರೀತಮ್ ಬೆಲ್ಲಾದ್ ಕಪಿನೋ ಇನ್ವೆಸ್ಟ್ಮೆಂಟ್ ಕಂಪ್ನಿ ಬಗ್ಗೆ ಮಾತಾಡ್ತೀನಿ. ಕಪಿನೋ ಇನ್ವೆಸ್ಟ್ಮೆಂಟ್ ಕಂಪ್ನಿಯಲ್ಲಿ ಭಾಳ ಥರ ಪ್ಲಾನ್ ಇದೆ, ಭಾಳ ಥರ ಸರ್ವಿಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ನಾನು ಮಾತಾಡ್ತೀನಿ ಲೈಫ್ ಇನ್ಶೂರೆನ್ಸ್ ಬಗ್ಗೆ. ಲೈಫ್ ಇನ್ಶೂರೆನ್ಸ್ ಯಾಕೆ ಮಾಡ್ಕೋಬೇಕು, ಲೈಫ್ ಇನ್ಶೂರೆನ್ಸ್ ಮಾಡ್ಕೊಂಬರ್ಲಿಂದ ಏನೇನು ಬೆನಿಫಿಟ್ ಅದ. ನೀವು ಸಪೋಸ್ ಅನ್ಕೊಳ್ಳಿ, ಲೈಫ್ ಇನ್ಶೂರೆನ್ಸ್ ಮಾಡ್ಕೊಂಬರ್ಲಿಂದ ರಿಸ್ಕ್ ಅಂಬೋದು ಟ್ರಾನ್ಸ್ಫರ್ ಆಗಿರ್ತದೆ. ಯಾವ ಥರ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಮಾಡ್ಕೊಂಬರ್ಲಿಂದ ಇಯರ್ಲಿ ಬೆನಿಫಿಟ್ನು ಬರುತ್ತದ. ಮತ್ತು ಸಪೋಸ್ ನಿಮ್ದು ಏನಾದರೂ ಡೆತ್ ಆಯಿತು ಅಂದ್ರೆ ಅದ್ರೂ ಭೀ ಬೆನಿಫಿಟ್ ಬರ್ತದೆ. ಮತ್ತು ಇದು ಪಾಲಿಸಿ ಭೀ ಕಂಟಿನ್ಯೂ ಆಗಿರ್ತದೆ. ಈಗ ಸಪೋಸ್ ಅನ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಒಬ್ಬರೇ ಇದ್ದೀರಾ, ನಿಮ್ಲಿಂದೇ ನಿಮ್ಮ ಮನೆ ನಡೀತದೆ ಅಂದ್ರೆ ಅವರಿಗೆ ಲೈಫ್ ಇನ್ಶೂರೆನ್ಸ್ ಕೊಡಬೇಕು. ಇದು ನೀವು ಅನ್ಕೋತಿರಬಹುದು, ಲೈಫ್ ಇನ್ಶೂರೆನ್ಸ್ ಅಂದ್ರೆ ಖಾಲಿ ಸಾಹುಕಾರ ಮಂದಿನೇ ತಗೋಬೇಕು, ಅಮೀರ್ ಇದ್ದವರೇ ತಗೋಬೇಕು. ಇಲ್ಲ, ಸಪೋಸ್ ಖರೆ ಹೇಳ್ಬೇಕಂದ್ರೆ ಗರೀಬ್ ವ್ಯಕ್ತಿ ತಗೋಬೇಕು, ಬಡವ ಒಬ್ಬ ತಗೋಬೇಕು. ತಗೊಂಬರ್ಲಿಂದ ಅವ್ರಿಗೆ ಮನೆಗೆ ಅವಲಂಬನೆ ಆಗಿರ್ತಾರ ಯಾರ ಮೇಲೆ, ಅವ್ರು ಇಲ್ಲ ಅಂದ್ರೂ ಡಿಪೆಂಡ್ ಆಗಿ ಸ್ವಂತ ಅವ್ರ ಹಣಲಿಂದ ನಡೆಸ್ಕೊತ ಹೋಗ್ತಾರೆ. ಸೊ ಈ ಥರ ಮಾಡ್ಕೊಂಡು ನಿಮಗೆ ಬೆನಿಫಿಟ್ ಅದ. ಸಪೋಸ್ ನೀವು 1 ಲ್ಯಾಕ್ಲಿಂದ ಮಾಡ್ಬೋದು, 2,50,000 ಸ್ಟಾರ್ಟ್ ಇದೆ. ಸೊ ಇದು ಯಾವ ಲೈಫ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡುತ್ತೆ. ನೀವು ಸಪೋಸ್ ಅನ್ಕೋಬಹುದು SBI ಲೈಫ್ ಇನ್ಶೂರೆನ್ಸ್ ನಾಗ ಲೈಫ್ ಇನ್ಶೂರೆನ್ಸ್ ಅದ, ಅಲ್ಲಿ ಭೀ ಪ್ರೊವೈಡ್ ಮಾಡ್ತೇವೆ. ಸೊ ಅದ್ರಾಗಿ ನಾವು ಒಂದು ಬೆಸ್ಟ್ ಪ್ಲಾನ್ ಹೇಳ್ತಾ ಬರ್ತೀನಿ. SBIನಲ್ಲಿ ಬೆಸ್ಟ್ ಪ್ಲಾನ್ ಅಂತಂದ್ರೆ ಸ್ಮಾರ್ಟ್ ಪ್ಲಾಟಿನಾ ಪ್ಲಸ್ ಪ್ಲಾನ್ ಅಂತ. ಸೊ ಆ ಪ್ಲಾನ್ನಲ್ಲಿ ಎಂಟ್ರಿ ಏಜ್ ಬಂದು 18ರಿಂದ 65 ತನಕ ಎಂಟ್ರಿ ಏಜ್ ಅದ. ನೀವು ಸಪೋಸ್ ಅನ್ಕೊಳ್ಳಿ, 1 ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ರ, 10 ಇಯರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. 1 ಇಯರ್ ವೇಟಿಂಗ್ ಪೀರಿಯಡ್ ಇರುತ್ತೆ. 12 ಇಯರ್ಲಿಂದ ನೀವು ರಿಟರ್ನ್ ಬರುತ್ತೆ. ಸಪೋಸ್ ಅನ್ಕೊಂಡು ನೀವು 1 ಲಕ್ಷ ಈ ವರ್ಷ ಪೇ ಮಾಡಿರಿ, ಅವನ ಏಜು 20, 21 ವರ್ಷಕ್ಕೆ ಪೇ ಮಾಡ್ಯಾನ. ಸೊ ಅವ 1 ಲಕ್ಷ ಪೇ ಮಾಡಿದ್ನು. ಇದೇ ಥರ 10 ವರ್ಷ ಕಟ್ಬೇಕವ. ಅವನದು ಏಜು 30, 1 ವರ್ಷ ವೇಟ್ ಮಾಡಬೇಕು. ಆಮೇಲೆ 32 ಏಜ್ಲಿಂದ ಅವನಿಗೆ 15 ವರ್ಷದ ತನಕ 95,000 ರೂಪಾಯಿ ಬರ್ತಾ ಹೋಗ್ತಾವ. ಎಲ್ಲಿ ತನಕ 45 ಏಜಿನ ತನಕ ಅವನಿಗೆ ರಿಟರ್ನ್ ಬರ್ತಾ ಹೋಗ್ತದೆ. ಮತ್ತು ಅದು ಪಾಲಿಸಿ ಕಂಪ್ಲೀಟ್ ಆಯಿತು ಅಂತಂದ್ರೆ ನಿಮ್ದು 11 ಲಕ್ಷ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರ್ತದೆ. ಸಪೋಸ್ ಅನ್ಕೊಳ್ಳಿ, ಯಾರು ನಿಮ್ದು ಡೆತ್ ಆಯಿತು ಅಂದ್ರೆ ನಿಮ್ಮ ರೊಕ್ಕ ಏನು ಮಾಡ್ತಾ 11 ಲಕ್ಷ ಡೈರೆಕ್ಟ್ ನಿಮ್ಮ ನಾಮಿನಿಗೆ ಕೊಡ್ತಾರೆ. ಮತ್ತು ಪಾಲಿಸಿ ಏನದ ಕಂಟಿನ್ಯೂ ಆಗಿರ್ತದೆ. ಇಷ್ಟೇ ಲಾಸ್ಟ್